ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಮೇಘನಾದ್ ಕೈ ಮುರುಛಾ ಜಾಯಿ ಪಿತಹಿ ಬಿಲೋಕಿ ಲಾಜ್ ಅತಲಾಗಿ ತುರತ್ ಗಯಮು ಗಿರಿ ಬರ ಕಂದರ ಕರೋ ಅಜಯ್ ಮುಖ ಅಸ ಮನ ಧರಾ ಇಹಾ ಬಿಭೀಷಣ ಮಂತ್ರ ಬಿಚಾರ ಸುನಹು ನಾಥ ಬಲ ಅತುಲ ಉದಾರ ಮೇಘನಾद मुख करई अपावन खल मायावी देव सतावन जौ प्रभु सिद्ध होई सो पाई नाथ बेगी पुनि जीती न जाई सुनि रघुपति अति सही सुख माना बोले अंगदादि कपि नाना लक्ष्मण संग जाहूं सब भाई करहु बिधंस यज्ञ कर जाई तुम्ह लक्ष्मण मारेहु रन ओहि देखी सभय सुर दुख अति मोहि मारेहु तेहि बल बुद्धि उपाई जेहि छीजय निसिचर सुनु भाई जामवंत सुग्रीव विभीषण सेन समेत करेहु तीनिवु जन जब रघुबीर दीन्हि अनुशासन कटि निशंग कसी साजि सरासन प्रभु प्रताप उर धरि रणधीरा भोले घन इव गिरा गभीरा चौ देहि आजु बधे बिनु आवो तौ रघुपति सेवक न कहावो जौ सतसंकर करहि सहाई तदपि हतवु रघुबीर दोहाई रघुपति चरण नाई सिरु चलेವು तुरंत अनंत अंगद नील ಮಯಂದ್ ನಲ ಸಂಗ ಸುಭಟ್ ಹನುಮಂತ್. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಗರುಡ ಬಂದು ಮಾಯಾ ರಚಿತವಾದಂತಹ ಸರ್ಪಗಳ ಸಮೂಹವನ್ನೆಲ್ಲ ಹಿಡಿದು ತಿಂದು ಹಾಕ್ತಾನೆ. ಆಗ ವಾನರರೆಲ್ಲರಿಗೂ ಕೂಡ ಮಾಯೆಯಿಂದ ಮುಕ್ತರಾಗಿ ತುಂಬಾನೇ ಸಂತೋಷ ಪಟ್ಕೊಳ್ತಾರೆ. ಪರ್ವತಗಳು, ಮರಗಳು, ಬಂಡೆಗಳು, ನಖಗಳು ಇದೇ ಅವರ ಆಯುಧಗಳಲ್ವಾ. ಅವರು ತುಂಬಾನೇ ಕೋಪ ಮಾಡಿಕೊಂಡು ವಾನರರು ಮತ್ತೆ ಅವರು ರಾಕ್ಷಸರ ಸೇನೆ ಮೇಲೆ ಅವರು ಹಾಯ್ತಾರೆ. ಆಗ ರಾಕ್ಷಸರೆಲ್ಲ ಹೆದರುಕೊಂಡು ಅವರು ಆ ಕೋಟೆಯ ಮೇಲೆ ಏರಿ ಓಟೋಗ್ತಾರೆ. ಈ ಕಡೆ ಮೂರ್ಛೆಯಿಂದ ಎದ್ದ ಮೇಲೆ ಮೇಘನಾಥ ತನ್ನ ತಂದೆಯನ್ನ ನೋಡಿ ನಾಚಿಕೆ ಪಟ್ಕೊಂಡು ತಲೆ ತಗ್ಗಿಸ್ತಾನೆ. ಯಾಕಂದ್ರೆ ರಾತ್ರಿ ಎಲ್ಲ ಬೇಕಾದಷ್ಟು ಜಂಬ ಕೊಚ್ಕೊಂಡಿರ್ತಾನಲ್ವಾ, ನಾನು ಹೀಗೆ ಮಾಡ್ಬಿಡ್ತೀನಿ, ಹಾಗೆ ಮಾಡ್ಬಿಡ್ತೀನಿ, ನನಗಿಂತ ಬಲ ಇದೆ, ಹಾಗೆ ಹೀಗೆ ಅಂತಂದ್ಬಿಟ್ಟು ಈಗ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ತನ್ನ ತಂದೆ ಮುಂದೆ ಅಂತ ಅವನಿಗೆ ಬೇಜಾರಾಗಿ ನಾಚಿಕೆಯಿಂದ ತಲೆ ತಗ್ಗಿಸ್ಕೊಳ್ತಾನೆ. ನಾನು ಅಜೇಯ ಯಜ್ಞವನ್ನ ಮಾಡ್ತೀನಿ, ಅಂದ್ರೆ ನನ್ನನ್ನು ಯಾರೂ ಗೆಲ್ಲಕ್ಕಾಗಲ್ಲ ಅಂತ ಒಂದು ಯಜ್ಞವನ್ನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ತಕ್ಷಣ ಅವನೇನ್ ಮಾಡ್ತಾನೆ, ಒಂದು ಪರ್ವತದ ಗುಹೆಯ ಒಳಗಡೆ ಹೋಗ್ತಾನೆ. ಈ ಕಡೆ ವಿಭೀಷಣನಿಗೆ ಯೋಚನೆ ಆಗ್ಬಿಡುತ್ತೆ. ಆಗ ಅವನೇನ್ ಮಾಡ್ತಾನೆ, ಶ್ರೀರಾಮನಿಗೆ ಸಲಹೆಯನ್ನ ಕೊಡ್ತಾನೆ. ಅತುಲಿತ ಬಲಶಾಲಿಯೇ, ಉದಾರ ಗುಣನಿಧಿಯೇ ಪ್ರಭೋ, ದೇವತೆಗಳನ್ನ ಕಾಡುವಂತಹ ದುಷ್ಟನೂ ಮಾಯಾವಿಯೂ ಆದಂತಹ ಮೇಘನಾಥ ಅಪವಿತ್ರವಾದಂತಹ ಯಜ್ಞವೊಂದನ್ನ ಮಾಡ್ತಾ ಇದ್ದಾನೆ. ಆ ಯಜ್ಞ ಏನಾದ್ರೂ ಸಿದ್ಧಿ ಆಗ್ಬಿಟ್ರೆ ಮೇಘನಾಥ ಅಜೇಯನಾಗ್ಬಿಡ್ತಾನೆ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ವಿಭೀಷಣ ಕೂಡ ಒಬ್ಬ ಅಸುರ ಅಲ್ವಾ, ಅವನಿಗೂ ಕೆಲವೊಂದು ಸಿದ್ಧಿಗಳಿರುತ್ತೆ. ಅದರಿಂದ ಅವನಿಗೆ ಗೊತ್ತಾಗತ್ತೆ ಈಗ ಮೇಘನಾಥ ಏನ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾನೆ. ಅವನೇನಾದ್ರೂ ಈ ಯಜ್ಞವನ್ನ ಮಾಡಿ ಅದರಲ್ಲಿ ಏನಾದ್ರೂ ಅವನು ಸಿದ್ಧಿ ಪಡ್ಕೊಂಬಿಟ್ಟ ಅಂತಂದ್ರೆ ಅವನು ಅಜೇಯನಾಗ್ಬಿಡ್ತಾನೆ ಅಂತಂದ್ಬಿಟ್ಟು ಈ ಮಾತನ್ನ ಕೇಳಿ ಶ್ರೀ ರಘುನಾಥ ತುಂಬಾ ಸಂತುಷ್ಟನಾಗಿ ಅಂಗದಾದಿ ವಾನರ ಪ್ರಮುಖರನ್ನ ಕರೆದು ಈ ರೀತಿ ಹೇಳ್ತಾನೆ, ವಾನರ ವೀರರೇ, ಲಕ್ಷ್ಮಣನ ಜೊತೆ ನೀವೆಲ್ಲ ಹೋಗಿ ಆ ಇಂದ್ರಜಿತು ಮಾಡ್ತಾ ಇದ್ದಾನಲ್ಲ ಯಜ್ಞ, ಅದನ್ನ ಧ್ವಂಸ ಮಾಡಿ. ಆಮೇಲೆ ಹೇಳ್ತಾನೆ, ಲಕ್ಷ್ಮಣ ನೀನು ಸಂಗ್ರಾಮದಲ್ಲಿ ಅವನನ್ನ ಸಂಹಾರ ಮಾಡು, ಅಂದ್ರೆ ನೀನು ಅವನ ಜೊತೆ ಯುದ್ಧ ಮಾಡಿ ಅವನನ್ನ ಸಂಹಾರ ಮಾಡು. ಭಯಭ್ರಾಂತರಾದ ದೇವತೆಗಳನ್ನ ನೋಡಿ ನನಗೆ ತುಂಬಾನೇ ದುಃಖ ಆಗ್ತಾ ಇದೆ, ಅವರು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ನೀನು ಹೋಗಿ ಅವನನ್ನ ಕೊಲ್ಲು. ತಮ್ಮ, ನೀನು ಬಲ, ಬುದ್ಧಿ, ಉಪಾಯಗಳಿಂದ ಆ ನಿಶಾಚರನನ್ನ ಹೇಗಾದ್ರೂ, ಅಂದ್ರೆ ನೀನು ಬಲವನ್ನಾದ್ರೂ ಉಪಯೋಗ ಮಾಡು, ಬುದ್ಧಿಯನ್ನಾದ್ರೂ ಉಪಯೋಗ ಮಾಡು, ಅಥವಾ ಉಪಾಯನಾದ್ರೂ ಮಾಡು, ಒಟ್ನಲ್ಲಿ ನೀನೇ ಆ ರಾಕ್ಷಸನನ್ನ ನೀನು ಕೊಂದು ಬಿಡು ಅಂತ ಹೇಳ್ತಾನೆ. ಆಮೇಲೆ ಜಾಂಬವಂತ, ಸುಗ್ರೀವ, ವಿಭೀಷಣ, ನೀ ಮೂವರು ಕೂಡ ನಿಮ್ಮ ನಿಮ್ಮ ಸೇನೆಯ ಜೊತೆ ಇವರ
ನೆರವಿಗೆ ಅಂದರೆ ಇವರಿಗೆ ನೀವು ಸಹಾಯ ಮಾಡೋದಕ್ಕೋಸ್ಕರ ನೀವು ಕೂಡ ಹೋಗಿ ಅಂತ ಹೇಳ್ತಾನೆ. ಶ್ರೀರಾಮನ ಅಪ್ಪಣೆಯನ್ನು ಪಡೆದು ರಣಧೀರನಾದಂತಹ ಲಕ್ಷ್ಮಣ ನಡುವಿಗೆ ಬತ್ತಳಿಕೆಯನ್ನು ಬಿಗಿದುಕೊಳ್ತಾನೆ. ಧನಸ್ಸನ್ನು ಅವನು ಸಜ್ಜುಗೊಳಿಸ್ಕೊಂಡು ಪ್ರಭುವಿನ ಪ್ರತಾಪವನ್ನು ಹೃದಯದಲ್ಲಿ ತಳೆದು ಮೇಘ ಗಂಭೀರವಾಣಿಯಲ್ಲಿ ಈ ರೀತಿ ಹೇಳ್ತಾನೆ, ಇವತ್ತು ಆ ದುಷ್ಟನನ್ನು ವಧಿಸದೆ ಅಥವಾ ಅವನನ್ನು ಕೊಲ್ಲದೆ ನಾನು ಏನಾದರೂ ಹಿಂದಿರುಗಿ ಬಂದರೆ ನಾನು ಶ್ರೀ ರಘುನಾಥನಿಗೆ ನಿಜವಾದ ಸೇವಕ ಅಂತ ನಾನು ಹೇಳ್ಕೊಳ್ಳೋದಿಲ್ಲ. ಅಂದರೆ ಅವನು ಹೇಳಿರುವಂಥ ಕೆಲಸನೇ ಮಾಡಲಿಲ್ಲ ಅಂತಂದಮೇಲೆ ನಾನು ಸೇವಕ ಹೇಗಾಗ್ತೀನಿ? ಅದಕ್ಕೆ ನಾನು ಸೇವಕ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಶ್ರೀ ರಘುರಾಮನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಸಾವಿರಾರು ಪ್ರಳಯಾಂತಕ ಶಂಕರರು ಅವನ ನೆರವಿಗೆ ಬಂದರೂ ಕೂಡ, ಯಾಕೆಂದರೆ ಅವರೆಲ್ಲ ಶಿವನ ಭಕ್ತರಲ್ವಾ, ಸೊ ಶಿವನ ಒಂದು ಸಹಾಯ ಏನಾದರೂ ಅವ್ರಿಗೆ ಸಿಕ್ಕಿದ್ರೆ ಅದು ಒಬ್ಬ ಶಂಕರ ಅಲ್ಲ, ಸಾವಿರಾರು ಪ್ರಳಯಾಂತಕ ಶಂಕರರು ಅವನ ಸಹಾಯಕ್ಕೆ ಏನಾದರೂ ಬಂದರೂ ಕೂಡ ಮೇಘನಾಥನಿಗೆ ನನ್ನ ಕೈಯಿಂದ ಸಾವು ತಪ್ಪೋದಿಲ್ಲ ಅಂತಂದ್ಬಿಟ್ಟು ಲಕ್ಷ್ಮಣ ಇಲ್ಲಿ ಮಾತನ್ನು ಹೇಳಿ ಹೊರಡ್ತಾನೆ. ಆಮೇಲೆ ಈ ರೀತಿ ಪ್ರತಿಜ್ಞೆ ಮಾಡಿ ಶ್ರೀ ರಘುವರನ ಚರಣಗಳಿಗೆ ಅವನು ನಮಸ್ಕಾರ ಮಾಡಿಕೊಂಡು ಶೇಷಾವತಾರಿಯಾದಂತಹ ಲಕ್ಷ್ಮಣ ಕೂಡಲೇ ಅವನು ಹೊರಡ್ತಾನೆ. ಅವನ ಜೊತೆ ಅಂಗದ, ನಳ, ನೀಲ, ಮಯಂದ, ಹನುಮಂತ ಈ ಎಲ್ಲ ಮಹಾಯೋಧರು ಕೂಡ ಹೊರಡ್ತಾರೆ. ನೋಡೋಣ ಮೇಘನಾಥನನ್ನ ಲಕ್ಷ್ಮಣ ಕೊಲ್ತಾನೋ ಇಲ್ವೋ ಅನ್ನೋದು ನಮಗೆ ಮುಂದಿನ ಭಾಗದಲ್ಲಿ ಗೊತ್ತಾಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.